ಭಾರತೀಯ ನೌಕಾಪಡೆಯು ಗಲ್ಫ್ ಆಫ್ ಏಡೆನ್ನಲ್ಲಿ ನಡೆದ ಹಡಗುಗಳರ ವಿರುದ್ಧದ ಹೋರಾಟದಲ್ಲಿ ಈತನಕ ಒಟ್ಟು 100 ಮಂದಿಯನ್ನು ರಕ್ಷಿಸಿದೆ ಎಂದು ಭಾರತೀಯ ನೌಕಾಪಡೆ ಅಧಿಕಾರಿಗಳು ತಿಳಿಸಿದ್ದಾರೆ. ಇದರಲ್ಲಿ 27 ಮಂದಿ ಪಾಕಿಸ್ತಾನಿಯರು, 30 ಮಂದಿ ಇರಾನಿ ಪ್ರಜೆಗಳು ಸೇರಿದ್ದಾರೆ ಎಂದು ನೌಕಾಪಡೆ ಹೇಳಿದೆ. ಅರೇಬಿಯನ್ ಸಮುದ್ರದಲ್ಲಿ ಹಡಗುಗಳರ ವಿರುದ್ಧದ ಕಾರ್ಯಾಚರಣೆ ಆಪರೇಷನ್ ಸಂಕಲ್ಪ್ ಮೂಲಕ ಭಾರತವು ಒಟ್ಟು 110 ಮಂದಿಯ ಜೀವವನ್ನು ರಕ್ಷಿಸಿದ್ದು, ಇದರಲ್ಲಿ 45 ಮಂದಿ ಭಾರತೀಯರು ಸೇರಿದ್ದಾರೆ ಎಂದು ಭಾರತೀಯ ನೌಕಾಪಡೆ ಸ್ಪಷ್ಟಪಡಿಸಿದೆ. ನಿನ್ನೆ ಒಟ್ಟು 35 ಮಂದಿ ಸೊಮಾಲಿ ಹಡಗುಗಳರನ್ನು ಬಂಧಿಸಲಾಗಿತ್ತು. ಕಾರ್ಯಾಚರಣೆಯಲ್ಲಿ ವಾಯುಪಡೆಯ C-17 ಯುದ್ಧ ವಿಮಾನವನ್ನು ಬಳಸಲಾಗಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ 2 ದಿನಗಳ ಯಶಸ್ವಿ ಭೂತಾನ್ ಪ್ರವಾಸದ ನಂತರ ನವದೆಹಲಿಗೆ ಮರಳಿದ್ದಾರೆ. ಭೂತಾನ್ ಪ್ರವಾಸದ ಕೊನೆಯಲ್ಲಿ ಪಾರೋ ವಿಮಾನ ನಿಲ್ದಾಣಕ್ಕೆ ತಲುಪಿದ ಪ್ರಧಾನಿಯವರನ್ನು ದೊರೆ ಜಿಗ್ಮೆ ಕೇಸರ್ ನಾಮಗ್ಯಾಲ್ ವಾಂಗ್ಚುಕ್ ಬೀಳ್ಕೊಟ್ಟರು. ಇದೇ ಸಂದರ್ಭ ಭಾರತ ಮತ್ತು ಭೂತಾನ್ ಮೈತ್ರಿ ಮತ್ತು ಸಹಯೋಗವು ನಿರಂತರವಾಗಿ ಮುಂದುವರಿಯಲಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಇಂದು ಬೆಳಿಗ್ಗೆ ಭೂತಾನ್ನಲ್ಲಿ ಭಾರತ ಸಹಕಾರದಿಂದ ನಿರ್ಮಾಣಗೊಂಡ ಜೆಕ್ಸನ್ ಪೇಮಾ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಪ್ರಧಾನಿ ಮೋದಿ ಲೋಕಾರ್ಪಣೆಗೊಳಿಸಿದ್ದರು. ಇಂದು ಹಿಮಾಚಲ ಪ್ರದೇಶದ 3 ಮಂದಿ ಸ್ವತಂತ್ರ ಶಾಸಕರು ಮತ್ತು ಕಾಂಗ್ರೆಸ್ಸಿನ 6 ಮಂದಿ ಉಚ್ಚಾಟಿತ ಶಾಸಕರು ಬಿಜೆಪಿ ಪಕ್ಷ ಸೇರ್ಪಡೆಗೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ನಾಯಕ ಹೋಶಿಯಾರ್ ಸಿಂಗ್, ಹಿಮಾಚಲ ಪ್ರದೇಶದಲ್ಲಿ ಆರ್ಥಿಕ ಸ್ಥಿತಿ ಮತ್ತು ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲ. ರಾಜ್ಯದಿಂದ ಯಾವ ಸದಸ್ಯರನ್ನು ರಾಜ್ಯಸಭೆಗೆ ಕಳುಹಿಸಬೇಕೆಂಬ ತೀರ್ಮಾನವು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯ ಮೂಲಕ ನಡೆಯುತ್ತದೆ, ಆದರೆ ದರ್ಪ ಮತ್ತು ಅಧಿಕಾರಶಾಹಿ ನೀತಿಯಿಂದಲ್ಲ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷವು ರಾಜ್ಯದಲ್ಲಿ ವಿರೋಧ ಪಕ್ಷದ ಸದಸ್ಯರೊಂದಿಗೆ ವೈರತ್ವವನ್ನು ಸಾಧಿಸುತ್ತಿದೆ ಎಂದು ಈ ಸಂದರ್ಭ ಹೇಳಿದರು. ಬಿಜೆಪಿ ಜೆಡಿಎಸ್ ದೋಸ್ತಿಗಳಿಗೆ ಕಗ್ಗಂಟಾಗಿದ್ದ ಕೋಲಾರ ಕ್ಷೇತ್ರವನ್ನು ಕೊನೆಗೂ ಬಿಜೆಪಿಯು ಜೆಡಿಎಸ್ ಪಕ್ಷಕ್ಕೆ ಬಿಟ್ಟುಕೊಟ್ಟಿದೆ. ಈ ಸಂಬಂಧ ಇಂದು ಅರಮನೆ ಮೈದಾನದಲ್ಲಿ ನಡೆದ ರಾಜ್ಯ ಮಟ್ಟದ ಕಾರ್ಯಾಗಾರದಲ್ಲಿ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಘೋಷಣೆ ಮಾಡಿದ್ದಾರೆ. ಕೋಲಾರ ಸೀಟು ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದೇವೆ, ಈ ಮೂಲಕ ಜೆಡಿಎಸ್ಗೆ 3 ಸೀಟು ಬಿಟ್ಟುಕೊಟ್ಟಂತಾಗಿದೆ ಎಂದು ಅವರು ಹೇಳಿದರು. ಬೇಸಲ್ನಲ್ಲಿ ಜರುಗುತ್ತಿರುವ ಸ್ವಿಸ್ ಓಪನ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟದಲ್ಲಿ ಭಾರತದ ಕಿದಂಬಿ ಶ್ರೀಕಾಂತ್ ಸೆಮಿಫೈನಲ್ ಹಂತಕ್ಕೆ ತಲುಪಿದ್ದಾರೆ. ಕ್ವಾರ್ಟರ್ ಫೈನಲ್ ಹಣಾಹಣಿಯಲ್ಲಿ ಚೈನೀಸ್ ತೈಪೆಯ ಚಿಯಾ ಹಾವೋಲಿ ಅವರನ್ನು 21-10, 21-14 ನೇರ ಸೆಟ್ಗಳ ಮೂಲಕ ಅವರು ಮಣಿಸಿದರು.